ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಂದ್ರೆ ಗೈಸ್ ಕಂಪ್ಲೀಟ್ ಇನ್ನೊಂದೇನಂದ್ರೆ, ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅವಾಗ ನಾನು ಯಾವ ಚಾನಲ್ ಓಪನ್ ಮಾಡಿದ್ದೆ, ಏನು ಕಂಟೆಂಟ್ ಮಾಡ್ತಿದ್ದೆ, ಈಗ ಯಾವ ಕಂಟೆಂಟ್ ಮಾಡಾಗಿದ್ದೀನಿ, ಇದೊಂದು ಸಣ್ಣ ನಾರ್ಮಲ್ ಕ್ಲಿಪ್ಸ್. ಮತ್ತು ನಗಕ್ಕೆ ಹೋಗ್ಬೇಡ್ರಿ, ನಗು ಆಲ್ಮೋಸ್ಟ್ ಅಲ್ಲಿ ಕಂಟ್ರೋಲ್ ಮಾಡ್ಕರಿ, ನಗು ಬರ್ತಾ ಹಂಗಂತಲ್ಲ. ಅದಕ್ಕೆ ಗೈಸ್ ಈಗ ಹಾಕುವ ನೋಡ್ರಿ, ಚಲೋ ಆಗ್ಬೋದು ಅನ್ನಿಸ್ತೈತಿ ವ್ಲಾಗ್. ಎಂಜಾಯ್. ನಿಮಗೆ ತೋರಿಸೋದು ಫಸ್ಟ್ ನಂದು ಚಾನಲ್ನ ಯಾವಾಗ ಕ್ರಿಯೇಟ್ ಮಾಡಿದ್ದೆ. ಇದು ನಾರ್ಮಲ್ ಗೈಸ್ ನಂದು ಪೇಜ್ ಹೌದಾ. ಈ ಪೇಜಿಗೆ ಈಗ ಸೀದಾ 3 ಡಾಟಿಗೆ ಅಬೌಟ್ ಚಾನಲ್ ಗೈಸ್, ಇಲ್ಲಿ ಅರ್ಥ ಇಲ್ಲಿ ಸಾರಿ ಫೋಕಸ್ ಆಸ್ ಗೈಸ್. ಟೋಟಲ್ ನನ್ನ ವ್ಯೂಸ್ ಇರೋದು 1,60,000 ಇನ್ನು ಟೋಟಲ್ ಎಲ್ಲದು ಇದ್ರದ್ದಿದೆ. ಜಾಯಿಂಡ್ May 21, 2021. 2021ಕ್ಕೆ ನಾ ಜಾಯ್ನ್ ಆದ. ಅಂದರೆ ಈ ಕಡೆ ಡಿಪ್ಲೊಮಕ್ಕೆ ಸೇರೋಕ್ಕಿಂತ ಮುಂಚೆ, ಅಂದರೆ ಸ್ವಲ್ಪ ಇನ್ನ ಹಿಂದೆ, ಆದರೆ ಅವಾಗಿನ್ನ ಸೇರಿದ್ವಿ. ಅಂದರೆ ಇನ್ನು ಅವಾಗಿನ್ನ ಸ್ವಲ್ಪ ಇನ್ನ ರಜೆ ಇತ್ತು, ಅವಾಗಿನ ಅಡ್ಮಿಷನ್ ಅದೆಲ್ಲ ಇತ್ತು. ಅದಾದ್ಮೇಲೆ ಫಸ್ಟ್ ಗೈಸ್ ನನ್ನ ಅಕೌಂಟ್ ನೀವು ನೋಡಿದೆ ಅಂದರೆ ಫಿಕ್ಸ್ ಮೆಂಟಲ್ ಆಗ್ತೀರ. ಅಲ್ಟಿ ಗೈಸ್ ಫಸ್ಟ್ ನನ್ನ ಚಾನಲ್ ಇದೆ ಏನಂತ ನೋಡ್ಕೊಂಬಿಟ್ರಿ, ಕಿರಣ್ SSDJ 9 ವಿಡಿಯೋಸ್ 27 ಸಬ್ಸ್ಕ್ರೈಬರ್ಸ್. ಫಸ್ಟ್ ಗೈಸ್ ಇದು 50 ಸಾಂಗ್ಸ್ ಇನ್ 1 ಮ್ಯೂಸಿಕ್ ಅಂತಂದು ಶೇಪ್ ಆಫ್ ಯು ಗಚ್ಚರ ಇದು ಗೈಸ್. ಇದು ಅವಾಗ ಇದು ಇತ್ತಿದೆ, ಅವಾಗ ಆಡಿದ್ದೆ ನಾನು. ಇದು ಎಡಿಟ್ ಮಾಡಿದ್ರೆ ಎಲ್ಲ ಸಂದೀಪ್ ಮಾಡಿದ್ದೆ, ಸಿಡಿಲ್ಲ ನಾನೇ ಗೈಸ್ ನೋಡ್ಕೊಂಬಿಡ್ರಿ. ಅದು ಕ್ಲಾರಿಟಿ ಅಷ್ಟಿಲ್ಲ ಗೈಸ್, ಅದು ಅವಾಗಿಂದಿದಲ್ಲ. ರಾಜಕುಮಾರ ಅಂದ್ರೆ ಒಂದೇ ಶೇಪ್ ಆಫ್, ಅಂದ್ರೆ ಒಂದೇ ಇದ್ರಾಗ ಟ್ಯೂನ್ದಾಗ 50 ಸಾಂಗ್ಸ್ ಅನ್ನೋದು ಒಂದು ಬಿಟ್ಟಿದ್ರು ವಿಡಿಯೋ, ಅದನ್ನ ನೋಡಿ ಆಡಿದ್ವಿ. ಇದಾದ್ಮೇಲೆ ಇಲ್ಲಿ ಈ ವಿಡಿಯೋಸ್ ಅದಾದ್ಮೇಲೆ ಬೆಲ್ಲಕ್ಕೆ ಸ್ಟಾರ್ಟ್ ಮಾಡಕತ್ತೆ. ಅವಾಗ 10th ಇದ್ದೆ. 10th ಏನಂದ್ರೆ ನಮ್ದು ಫೇರ್ವೆಲ್ ಇದ್ಗಾಯ್ತು. ಅವಾಗ ನನಗೆ 10ನೇ ಕ್ಲಾಸಿಗೆ ನನಗೆ ಏನು ಮಾಡಿಸಿದ್ರೆ, ಇದು ಅಯ್ಯಚಾರ ಮಾಡಿಸಿದ್ರು. ಅಯ್ಯಚಾರ ಅಂದ್ರೆ ಬೋರ್ಡ್ ಮಾಡಿಸಿರ್ತಾರೆ ಸೈತ್. ಅವಾಗ ಬೋರ್ಡ್ ಮಾಡಿಸಿದಾಗ ಏನಾಗಿತ್ತು, ಅವಾಗಿನ್ನ ಇದು ಇತ್ತು ಫೇರ್ವೆಲ್ಲಿಗೆ. ಮತ್ತು ಅವಾಗಿತ್ತು ಏನೋ ಪೇಂಟ್ ಗಿಂಟ್ ಹಚ್ಚೋದು. ಅವಾಗ ಚಪ್ರಿ ಪ್ರೋಮ್ಯಾಕ್ಸ್ಗೆ ಹಚ್ಚಾರ, ಈಗ ಚಪ್ರಿ ಆಗೈತೆ. ಅವಾಗ ಅದೇ ಹೀರೋಯಿಸಮ್, ಅವಾಗ ಪೇಂಟ್ ಹಚ್ಚೋದೇ ಹೀರೋಯಿಸಮ್. ಇಟ್ಟಿದ್ದು ಗೈಸ್, ಇಟ್ಟಿದ್ದು ಕೂದಲ ಅಷ್ಟಕ್ಕೆ ಪೇಂಟ್ ಹಚ್ಚಿಸಿದ್ವಿ. ಅದು ವೀಡಿಯೋಸ್ ಗೈಸ್ ಇವೆಲ್ಲ ಇದಾವಲ್ಲ, ಇವೆಲ್ಲ ಸಾಂಗಿನ ವೀಡಿಯೋಸ್. ಇವೆಲ್ಲ ಸಾಂಗ್ ಆಗಿರೋದು ಮೈ ಫಸ್ಟ್ ಹಿಂದಿ ಸಾಂಗ್ಸ್. ಮತ್ತು ಯಾವ ಇದಾವೆ ಗೈಸ್, 40 ಇದಾವೆ ಫಸ್ಟ್ ಹಿಂದಿ ಸಾಂಗ್ಸ್. ಮತ್ತು ಹಿಂದಿ ಜರ ಇದು ಜಿಂಗ್ ಜಗಾಟ, ಅದು ಉಸಿರೇ ಪ್ರೇಮ ಮೂಲಕ. ಇದು ಮೈ ಫಸ್ಟ್ ವಿಡಿಯೋ ಅಂತಂದು 5 ವರ್ಷದಿಂದ ಇದನ್ನು 5 ಡೇಸ್ ಇದೆಲ್ಲ ಹಿಂದಿ ಮೈ ಫಸ್ಟ್. ಇದು ಕ್ಲೋಸಪ್ ನೋಡ್ರಿ, ಇದು ಸ್ವಲ್ಪ ಸ್ವಲ್ಪ ಇದೇ ಪ್ಲೇಸ್ ಗೈಸ್, ಇದೇ ಪ್ಲೇಸೇ ಆಡ್ತಾರೆ. ಹೇರ್ ಸ್ಟೈಲ್ ಆಡ್ರಿ. ಆಹಾ ಗಂಟ್ಲ ನೋಡ್ರಿ ಗೈಸ್, ಅದು ಜಾಲಿ ನೋಡ್ರಿ. ಗೈಸ್ ಇದಾವೆ ಫಸ್ಟ್ ಹಿಂದಿ ಸಾಂಗ್ ಎಲ್ಲ ಐತೆ. ಫಸ್ಟ್ ಹಿಂದಿ ಸಾಂಗ್ ಅಂತೆ. ಡ್ರೆಸ್ ಇದು ಕೊಬ್ಬು ಜಾತ್ರೆ ತೊಗೊಂಡ್ರಿ ಅವಾಗ. ಇಂಗ್ಲೀಷ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್. ನಾನೇ ಬೇ ಆಗಿದ್ದಲ್ಲ. ಕೈ ಮೊನ್ನೆ ಅವಾಗ ಹಿಂಗೆ ಒಂದು ಹುಡುಗ ಇಲ್ಲ ಆಡಕ್ ಬಂದಿತ್ತು ನೋಡಿ ನಂಗೆ ತಳ್ಳಗ. ಗೈಸ್ ಅಲ್ಡಿ ಗೈಸ್ ಇದೊಂದು ಗ್ಯಾಸ್ ಹಂಗೆ
ಓ ನೀಲಿ ನೀಲಿ ಆಕಾಶ ಡ್ರೆಸ್ ಆ ಪ್ಯಾಂಟ್ ಎಲ್ಲದೂ ಕದ ಹಾಕಿದ್ದೆ ಇದ್ರಿದ್ದಿಲ್ ಬಿಡೋ ಪ್ಯಾಂಟ್ ಅದೇ ಇದೆ. ಓ ಕನ್ನಡ ಇದೆ. ಹಿಂಗ ಇದ್ಲಲ್ಲ ಮಗ್ಗ ಎಂಟಿಗೆ ಕೂಳಕ್ಕೆ ಇಲ್ವೇ ಇಲ್ಲಲೇ ಅಂತ ಬೈತಾರೆ ನಿಮ್ಮ ಅಪ್ಪನವ್ರು ಫ್ರೆಂಡ್ಸ್. ಅವ್ನು ತಿನ್ನಕಂದ್ರೆ ನ್ಯಾಯ ಮಾಡಲ್ಲ ಅಂತ ನಿಮ್ಮ ಅಪ್ಪ. ಎಸ್ ಇದಾದ್ಮೇಲೆ ಆಮೇಲೆ ಚಾನಲ್ ಇದೇ ಚಾನಲ್ ಗೈಸ್. ಈಗ ಈಗೇನಿದೆ ಕಿರಣ್ ಚಾಪ್ಲಿನ್ ಅನ್ನೋದೈತಲ್ಲ ನಿಯರ್ ಬೈ ಅವಾಗೆ ವೀಡಿಯೋಸ್ ಇದ್ರಾಗ ಇರೋದು 368 ವೀಡಿಯೋಸ್. 368 ವೀಡಿಯೋಸ್ ಒಳಗೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇದ್ರಾಗ ವೀಡಿಯೋಸ್. ಯಾವ ವೀಡಿಯೋಸ್ ಮಾಡ್ತಿದ್ದೆ ಅಂದರೆ ನಾರ್ಮಲ್ ಸ್ಕ್ರಿಪ್ಟೆಡ್, ಅಂದರೆ ನಾನೇ ಸ್ಕ್ರಿಪ್ಟ್ ಬರೆದು ಕಾಮಿಡಿ ಬರೀ ಕಂಟೆಂಟ್ ಅಂದರೆ ಕಾಮಿಡಿ ಕಂಟೆಂಟ್. ಅದಕ್ಕಿಂತ ಮುಂಚೆ ಹೆಸರು ಭಾಳ ಅಂದ್ರೆ ಭಾಳ ಇದ್ದು ಅದು ಇದು ಹೆಸರು ಎಲ್ಲ ಇಟ್ಟು ಆಮೇಲೆ ಅದೆಲ್ಲ ಆದಮೇಲೆ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಈಗ ಸಾಂಗ್ ಹಾಡ್ತಿದ್ನಲ್ಲ ಅದಾದಮೇಲೆ ರೀಲ್ಸ್, ಈ ಥರ ರೀಲ್ಸ್ ಇಲ್ಲ ನೋಡ್ರಿ ಶಾರ್ಟ್ಸ್. इतना पसंद करते हो मुझे? ऐसी बात नहीं है, मतलब पसंद नहीं करते हो मुझे? तुम तो फंसा रहे हो. ಯಪ್ಪ ನನಗಲಗು ಬರ್ತದೆ ಇದು ಅದು. ಈಗ ಹಳೇ ಗಾದೆ ಹೇಳಿ ಕೇಳಿ ನಿಮ್ಗೆ ತಾತನ ಕಾಲದ ಊರಿಗೆ ಬಂದವನು ನೀರಿಗೆ ಬರಲ್ವಾ ಅಂತ. ಈಗ ಮುಂದುವರಿದ ಭಾಗ. ನೀರ್ ಕುಡಿಯಕ್ಕೆ ಬಂದಿದ್ಯಾ ಅನ್ನೋ ನೀರ್ ಕುಡ್ಸಕ್ ನಾನೇ ಇಲ್ವಾ? ಈಗ ಅಲ್ಟಿ ಆದರೆ ಇದೇ ಗೈಸ್ ಲಾಕ್ಡೌನ್ ಇತ್ತಲ್ಲ ಗೈಸ್, ಅವಾಗ ಇದ್ರಾಗ ನೋಡ್ರಿ ಇದ್ರಾಗ ಪೇಂಟ್ ಹೋಗೈತೆ. ಅವಾಗ ನಮ್ಮ ಪಪ್ಪರಿಗೆ ನಾನು ಪೇಂಟ್ ಹಚ್ಚಿರೋದೇ ಗೊತ್ತಿದ್ದಿಲ್ಲ. ಅಂದರೆ ಹಿಂಗೆ ಅವ್ರ ಮುಂದೆ ಅಡ್ಡಾಡೋಕೆ ಹಿಂಗೆ ಹಿಡ್ಕೊಂಡು ಕೈ ಹಿಂಗೆ ಹಿಡ್ಕೊಂಡು ಅಡ್ಡಾಡ್ತಿದ್ದೆ. ಅವತ್ತು ಮುಂದೆ ಪೇಂಟ್ ಹಚ್ಚಬೇಕಾದ್ರೆ ಅಂದರೆ ತಲೆ ಗೋಡ್ರೇಜ್ ಹಚ್ತಿರಲ್ಲ ಗೈಸ್, ಅದು ಗೋಡ್ರೇಜ್ ಹಚ್ಬೇಕಾದ್ರೆ ಸಿಕ್ಕ ಬಿದ್ದುಬಿಟ್ಟೇನೆ. ಅಂದರೆ ಏನಿಲ್ಲ ಅದು ಏನೋ ಹತ್ತೈತೆ ನೋಡಲಿ ಅಣಿಗೆ ಅಂತ ಅಂದ್ಬಿಟ್ರೆ ನೋಡ್ತೇನೆ ಸಿಕ್ಕ ಬಿದ್ದು. ಅವಾಗ ಗೋಡ್ರೇಜ್ ಇಮಿಡಿಯೇಟ್ಲಿ ಅವ್ರು ಕಸ್ಕೊಂಡು ಅವಾಗ ಹಚ್ಕೊಂಡು ಆದಮೇಲೆ ಹಿಂಗೆ ಕಂಡ್ರೆ ನಾನು ಇದು ಅದ ರೀಲ್ ಇದೆ. ಅಪರಾಧಿ ಬಿಟ್ಟು ಯಾರು ಸ್ಟೇಷನ್ ಒಳಗಿರಬಾರ್ದು. ಅಪರಾಧಿನ ನಾನ್ ಮನಸ್ಸು ಮಾಡಿದ್ರೆ ಸ್ಟೇಷನ್ ಇರಲ್ಲ, ನೀನು ಇರಲ್ಲ. ಚಿಂತಿ ಅಲ್ಡೆ ಇದು ನಾನು ಸಂದೀಪ್ ಗೈಸಿದ್ದೆ. ಇದರ ಸಂದೀಪ್ ಇರೋದ ಅಮಿತಾಬ್ ಬಚ್ಚನ್ ವಾಯ್ಸ್. ನಾನು ನಿನ್ನ ಅಣ್ಣಯ್ಯ 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 ಅಣ್ಣಯ್ಯ. ಇಷ್ಟು ವರ್ಷ ಆದ್ಮೇಲೆ ತಮ್ಮ ನೋಡಕ್ ಬರ್ತಾ ಇದೆಯಾ? ಇದು ನ್ಯಾಯನ? ಎಲ್ಲಿದ್ಯಾ? ಹೇಗಿದ್ಯಾ? ನಾನ್ ಮುಗಿಸಿರೋ ಯಾವ್ದೋ ಚಿಕ್ಕ ಪುಟ ಅನ್ಸುತ್ತೆ. ನೋಡ್ಬೇಕು ಬರ್ತೀಯ? ಬರ್ತೀನಿ ಕಂದ. ಯಾಕಂದ್ರೆ ನಿನ್ ಕತೆಗ್ ನಾನೇ ಶುಭ ಆಡ್ಬೇಕು. ನೋಡ್ರಿ ನಿನ್ ಬೇಟೆ ನಂದು ಅಂತ ಆ ಬ್ರಹ್ಮ ಅವತ್ತೇ ನನ್ನ ಹಣೆಯಲ್ಲಿ ಅಚ್ಚಿ ಹಾಕ್ಬಿಟ್ಟಿದ್ದಾನೆ. ಅವಾಗಿದೆ ಗೈಸ್. ಇದಾದ್ಮೇಲೆ ಇದೊಂದು ಯಾವ್ದಾರು ಹೇಳಿದ್ದನ್ನ ವಾರ್ನಿಂಗ್ ಆಗಿ ಅವೆಲ್ಲ ಸುದೀಪ್ ವರ್ಷ ಆಯಸ್ಸು. ಸುದೀಪ್ ಫ್ಯಾನ್ ಆದ್ಮೇಲೆ 2 ನಿಮಿಷ ಹೇಳಿದ್ದನ್ನ ಇದು ಯಾವ್ದಿದೆ ನೋಡ್ಬೇಡಿ ಸರ್, ಭಯ ಆಯ್ತದೆ. ಗೈಸ್ ಅದಾದ್ಮೇಲೆ ಕಾಲೇಜಿಗೆ ಅವಾಗಿನ ಫಸ್ಟ್ ಸೆಮರ ಅವಾಗ ಹೋಗ್ಬೇಕಾದ್ರೆ ಇದು ಕರಾಚಿದು ಮಾಡಿದ್ದು. ಇದು ಕಾಲೇಜಿಗೆ ಕರಾಚಿ ಲವರ್ ಅಂತೆ. ಇದು ಗಿಟಾರ್ ತೊಗೊಂಡ ಗೈಸ್. ಇದು ಗಿಟಾರ್ ಇದು ಈಗ ಐತೆ ಮನೆಗೆ. ಇದು 2,500-3,000 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಈಗ ನಮ್ಮ ಮಮ್ಮಿ ಕಸ ಬೆಳಿಬೇಕಾದ್ರೆ ಈಗ ಬೈತಿರ್ತಾಳ, ನೋಡಿಲ್ಲ ಏನು ಮಾಡಿದೆ ಅಂತ. ನಾನು ಮುಂದೆ ನಮ್ಮ ಮಕ್ಳಿಗೆ ಬರ್ತಾ ನಾನೇ ಹೇಳ್ತಿರ್ತೀನಿ ಆ ಥರ. ಐತೆ ಈಗ ಸೈಗೆ ಐತೆ. ಈಗ ಫುಲ್ ರೀಲ್ಸ್ ಮಾಡ್ತಿದ್ದೆ. ಇದು ಕಂಟೆಂಟ್ ಗೈಸ್. ಇದೆಲ್ಲ ಸಾಂಗ್ ಅದಾದ್ಮೇಲೆ ಇದ್ರಾಗ ಒಂದು 2-3 ಸಾಂಗ್ ಆಡಿದ್ನಿ ಈ ಥರ.
ತಮ್ ನಮ್ ನನ್ನಿ ಮನಸ್ಸು ಮಿಡಿಯುತ್ತಿದೆ ಹೋ ಸೋತಿದೆ ಎಲ್ಲ ಸಾಂಗ್ ಆಡ್ತಿದ್ದೆ ಯಪ್ಪ ಇದು ಕುಂತಲ್ಲು ಚಸ್ಮ ನೋಡ್ರಿ ನಿಂತಲ್ಲು ಅದಾದ್ಮೇಲೆ ಈ ರೀಲ್ಸ್ ಮಾಡ್ತಿದ್ವಿ ಹಿಂಗ ನಾವೇ ಓನ್ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡೆ ನಿನ್ಗಿದು ಬೇಕಿತ್ತ ಮಗನೇ ಅದೇ ಅದೇ ಏನಪ್ಪ ಫುಲ್ ಬೇಜಾರ ಕುಂತು ಬಿಟ್ಟೆ ಈಗ ಡ್ಯಾನ್ಸ್ ಮಾಡಿ ಅಲ್ಲೇ ನಿನ್ಗಿದು ಬರ್ಬೇಡ ಗೈಸ್ ಯಪ್ಪ ಬರ್ಬೇಡ ನೋಡ್ರಿ ಅದು ಬಜ್ಜೆ ಅಲ್ಲೆಲ್ಲ ಬಿಟ್ಟಿಲ್ಲ ಹೊರಗಾಕಿರಲ್ವೇ ನಿನ್ಗಿದು ಕೌಡ್ರ ಬೇಕಿತ್ತ ಮಗನೇ 1 hour later. ವಾಪಸ್ಸು ಶಿವನೇ ಬ್ಯಾಗು ಹಿಡಿ ಸೀದಾ ನಡಿ ಬೋಡು ನೋಡಿ ಬಸ್ ಹಿಡಿ ಯಪ್ಪ ಗೈಸ್ ಅದಾದ್ಮೇಲೆ ಹಿಂಗೆ ಕಂಟಿನ್ಯೂ ಇವೆಲ್ಲ ರೀಲ್ಸ್ ಇವೆಲ್ಲ ಏನಿದು ಕಂಟೆಂಟ್ ಇದು ಮಾಡಿದೆ ಇದು ಬಾರಿ ಕಟಿಂಗ್ ನೋಡ್ರಿ ಗೈಸ್ ಇದು ಬಸ್ ಕಟಿಂಗ್ ಒಳಿಸಿ ಬೇರೆ ನೋಡ್ತಾನ ಮಗ ಅಲ್ಡಿ ಗೈಸ್ ಅಲ್ಡಿ ಇನ್ನ ಬೇಕಿ ಅದಾವ ಇವು ಇದಾದ್ಮೇಲೆ ಇದು ಡ್ಯಾನ್ಸ್ ಇದು ಏ ಡೋಂಟ್ ಫೀಲ್ ಬ್ಯಾಡ್ ವೆನ್ ಐ ಆಮ್ ಇಲ್ಲಿ ಡೋಂಟ್ ಫೀಲ್ ನಾನು ಹಾಕ್ತೀನಿ ಇನ್ನೊಂದ್ಸಲ ಹಾಕ್ತೀನಿ ನೋಡಿ ವೈ ಯು ಇನ್ನೊಂದ್ಸಲ ನೀವು ಮಾರಿ ನೋಡೋಗಮ್ಮ ಅಂತ ಯಾಕೆ ನೋಡ್ಬೇಕು ಅನ್ನಿಸ್ತು ಇಲ್ಲ ಈ ಸಲ ಫುಲ್ ಹಾಕ್ತೀನಿ ವಿಡಿಯೋ ಮತ್ತೆ ಇನ್ನೊಂದ್ಸಲ ನಡ್ಕೇನು ಬರಲ್ಲ ಸಾರಿ ಯಪ್ಪ ಹೆಂಗಿದೆ ಈಟೆ ಭಯ ಇನ್ನೇನು ಹೊಸ ಸ್ಟಾರ್ಟ್ ಆಯ್ತು ಅಯ್ಯೋ ಯವ್ವ ನಿನಗೆ ನನಗೆ ಜಗಳ ಬಿಟ್ಬಿಡಮ್ ಹಂಗಂದ್ರೆ ಫಸ್ಟ್ ಪಾನ್ ಹಾಕದ್ ಬಿಡು ಭಯ ಈ ಸಲ ನಾನು ಖಂಡಿತ ಬಿಟ್ನೆ ಕುಡಿಯೋದು ಬಿಟ್ನೆ ಬಾಯಾಗ ವಿಮಾನ ಬಿಟ್ಬಿಟ್ನೆ ಹಂಗಾದ್ರೆ ನಂದು ಹಳೆ ಬ್ಯಾಲೆನ್ಸ್ ಭಯ ಹಳೆ ಬ್ಯಾಲೆನ್ಸ್ ಈ ವರ್ಷ ಚೇಂಜ್ ಆಗ್ತೀನಿ ಏನಾರು ಚೇಂಜ್ ಆಗ್ಬೇಕಲ್ಲ ಚೇಂಜ್ ಮಾಡ್ಬೇಕು ಈ ಸಲ ಯಾರ ಯೂಟ್ಯೂಬ್ನ ನೋಡಿ ಕಲ್ತು ಹಾಸಿಗೆ ಹೆಂಗೆ ಮಾಡಿಸ್ತಾರಂತ ನೋಡಿ ಕಲ್ತು ಈ ವರ್ಷ ಅಟ್ಲೀಸ್ಟ್ ಚೇಂಜ್ ಆಗಲೇ ನಾನಾರ ವಾರಕ್ಕೆ ಒಂದ್ಸಲ ಮಾಡ್ತೀನಿ ಸ್ನಾನ ಪಾಪ ಇದಕ್ಕೆ ಯಾರು ಮಾಡ್ಸರಿಲ್ಲ ಏನಿಲ್ಲ ಈ ವರ್ಷ ನಾನು ಚೇಂಜ್ ಆಗಿಲ್ಲ ಅಂದ್ರೆ ಬೇಕಾದ್ರೆ ಚೇಂಜ್ ಆಗಲಿ ಈ ಚಸ್ಮಾ ಉಲ್ಟಾ ಹಾಕೊಂಡ್ರೆ ಜನರು ಉಲ್ಟಾ ಕಾಣ್ತಾರೆ ಹಂಗೇನಿಲ್ಲ ಎಲ್ಲರೂ ಸೀದನೇ ಕಾಣ್ತಾರೆ ನಾನೇ ಉಲ್ಟಾ ಆಗಿರೋದು ಈ ವರ್ಷ ಚೇಂಜ್ ಆಗಲೇಬೇಕು ಈ ಬ್ರಷ್ ನೋಡಿದರೆ 3 ವರ್ಷ ಹಳೇದು ಯಾವಾಗ ಅಲ್ಲುಜ್ಜಿನ ಲಾಸ್ಟ್ ಟೈಮು ನನಗೆ ನೆನಪಿಲ್ಲ ಅಟ್ಲೀಸ್ಟ್ ನಾ ಚೇಂಜ್ ಆಗಿಲ್ಲ ಅಂದರೆ ಈ ವರ್ಷ ನನ್ನ ಹಲ್ಲಾರ ಚೇಂಜ್ ಆಗಲಿ ಯಪ್ಪ ಆಗಲ್ಲಪ್ಪ ದಿನ ಮಾಡೋಕ್ಕಾಗಲ್ಲ ಏನು ಮಾಡಮ್ಮ ಈ ವರ್ಷ ದೇವ್ರಿಗೆ ಕೊಟ್ಬಿಡಮ್ಮ ನೆಕ್ಸ್ಟ್ ವರ್ಷದಿಂದ ನೆಕ್ಸ್ಟ್ ವರ್ಷ ಮಾಡೋಣ ಜಯ ಜಯ ಅಯ್ಯೋ ಸ್ವಲ್ಪ ನೀರು ಕುಡಿಯಕ್ಕೆ ಹೋಗಿದ್ದೆ ಇನ್ನೊಂದೇನಂದ್ರೆ ಗೈಸ್ ಇನ್ನೊಂದು ತೋರಿಸ್ತೀನಿ ನಾನು ಈ ರೀಲು ವರ್ಣಿನ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಈ ರೀಲ್ ಎಕ್ಸ್ಪೆಷಲಿ ನಾರ್ಮಲ್ ಸಣ್ಣ ರೀಲ ಗೈಸ್ ಇದು ನನ್ನ ಮಗ ಬರೋಕ್ಕೆ ಅಂದರೆ ಅವನು ಹೆವಿ ನಾಚ್ಕೊಂತಿದ್ದ ಅವಾಗ ಬಂದು ಮಾಡಿದ್ದೆ ಹೆಚ್ಚಿಗೆ ಅದು ಯಾರೂ ಇಲ್ಲ ತೋರಿಸ್ದೆ ಇಲ್ಲೇ ಇದ್ದು ನೋಡ್ರಿ ಇದೇನಾಗ್ತದೆ ಹೊರಡು ನೋಡ್ರಿ ಗೈಸ್ ನ್ಯೂ ಇಯರ್ ಪ್ರಾಬ್ಲಮ್ ಹೊರಡು ಚಪ್ಪಲ್ಲ ಅಷ್ಟೇ ಈ ರೀಲ್ ಮಾಡ್ಸಕ್ಕೆ ಅವನ ಹೊರಡಿಂದ ದೊಡ್ಡಲಾಗ ಎಸ್ ಈಗ ಈ ರೀಲ್ ತೋರಿಸ್ತಲ್ಲ ಈ ರೀಲ್ ಅನ್ನೋ ಐತಿ ನೋಡ್ರಿ ಈಗ ಏನಪ್ಪ ಹೊಸ್ಪೇಟೆಗೆ ಬಂದಿದ್ದೇನೆ ಹೇಳೇ ಅಲ್ಲ ರೊಕ್ಕಿಲ್ಲ ಆರಾಮೇಂಡೆ ರೊಕ್ಕಿಲ್ಲ ಅಲ್ಲಿ ನೀನು ಎಲ್ಲಿಗಾರ ಕರ್ನೆ ನಿನ್ನೀಗ ರೊಕ್ಕಿಲ್ಲ ಗುಡಿಗೆ ಹೋಗ್ಬರಂಬ ರೊಕ್ಕಿಲ್ಲ ಆಯ್ತು ಆಟ ಆಡಕರ ಹೋಗ್ಬ ರೊಕ್ಕಿಲ್ಲ ನಾ ಗಾಡಿ ತರ್ತೀನಿ ಎಲ್ಲಾರು ತಿನ್ನೋಕ್ ಹೋಗ್ಬರಂಬ ರೊಕ್ಕಿಲ್ಲ ಅಲ್ಲ ಚಡ್ಡಿ ತೂತಾಗೈತೆ ತಾಂಬರಂಬ ಚಡ್ಡಿ ರೊಕ್ಕಿಲ್ಲ ನಿನಗಲ್ಲೇ ನನಗೆ ನಿನ್ ಚಡ್ಡಿ ನಿಂದು ತೂತಾಗೈತೆ ನೀನು ಹೋಗು ಆಯ್ತು ಊಟ ಮಾಡಿದಿಲ್ಲ 4 ಪ್ಲೇಟ್ ಬಿರಿಯಾನಿ ಪಾರ್ಸಲ್ ಹಲೋ ರೊಕ್ಕ ಇಲ್ಲ ಏನಪ್ಪ ಗೈಸ್ ಅಲ್ಟೆ ಇದಾದ್ಮೇಲೆ ಇವೆಲ್ಲ ಇದು ಹೇಳ್ಬೇಕು ನೋಡ್ರಿ ಹಲೋ ರೊಕ್ಕು ಹೇಳ್ಬೇಕು ಕಡೆಗೆ ನಾವು ಅನ್ಕೊಂಡಿದ್ದಿನ ಬಂದೇ ಬಿಡ್ತು ಏನು
ರಾಖಿ ಬಂತು. ಏನ್ ಮಾಡ್ಬೇಕು ಮತ್ತೆ? ನಾನು ಈ ದಿನಕ್ಕೆ ಕಾಯ್ತಿದ್ದೆ. ಏನಂತಂದ್ರೆ ಒಳ್ಳೆ ಬಿಸ್ನೆಸ್ ರೊಕ್ಕು ಹೇಳ್ತೀನಿ, ಕೇಳ್ಕೊಂಬಿಡು. ಏನಂತಂದ್ರೆ ಈಗ ನನ್ನ ಕಡೆ ಒಂದು ಬಾಯ್ ಫ್ರೆಂಡು, ಕ್ರಶು, ಬೆಸ್ಟಿ, ಬೆಸ್ಟ್ ಫ್ರೆಂಡು, ಎಕ್ಸ್ ವೈ ಚಟ್ ಎಲ್ಲ ಇದಾರ. ಹೌದಾ, ನಿನ್ ಕಡೆನೂ ಇರ್ತಾರ. ಏನಿಲ್ಲ ಒಂದು 15 ಮಂದಿ ಅಂದ್ರೆ 10 ಮಂದಿ ಹಿಡ್ಕೊ. ಒಬ್ಬೊಬ್ರಿಗೆ ದಬಾಸಿ ರಾಖಿ ಕಟ್ಬಿಡಮ್ಮ. 2 ಕಟ್ಟಿದ್ರು ನಡೀತು, ಒಂದೊಂದು ಕಟ್ಟಿದ್ರು. ಅವ್ರು ಏನಿಲ್ಲ ಮುಂಜಾದೊಂದು ಗಿಫ್ಟ್ ಕೊಡೋಕೆ ಬಂದ್ರೆ ಏನು ಬೇಡ, ಒಂದು 1000 ರೂಪಾಯಿ ಇಸ್ಕೊಂಬಿಡು. 10 ಮಂದಿ ಕಡೆ 10,000, ನಿನ್ನ ಕಡೆ ಒಂದು 10,000, ಟೋಟಲ್ 20,000. ಬಸ್ಸು ಫ್ರೀ. ಅವನು ಇಡೀ ವರ್ಲ್ಡ್ಗೆ ತಿರ್ಗಾಡಿ ಬಂದ್ಬಿಡಮ್ಮ. ಅವು ಆರಾಮಾಗುತ್ತೆ. ಇನ್ನೂ ಉಳಿತೈತೆ 10,000ದಾಗ ಇಡೀ ವರ್ಲ್ಡ್ ತಿರ್ಗಾಡಿದ್ರೆ ಇನ್ನು 10,000 ಉಳಿತೈತಿ. ಅವನು ಹೋಗಿ ಅಡ್ಡಾಡ್ ಬಂದ್ಬಿಡಮ್ಮ. ರೊಕ್ಕ ಏನಂತೆ ಪ್ಲಾನಿಂಗ್ ಐತೆ ಯಾರು ಹೋಗಿರ್ಬಾರ್ದು. ಬರೀ ಸ್ನ್ಯಾಪು, ಸ್ಟೇಟಸ್ಸು, ಸ್ಟೋರಿ ಗಿರಿಟ್ಟು ಉಳಿಸ್ಬಿಡಮ್ಮ ಜವಾಸಿ. ಏನಂತೀಯ? ನಾನು ಬರ್ತೀನಿ, ನೀನು ಹೇಳ್ತೀನಿ ಆ ಟೈಟಿಗೆ ಹೋಗ್ಬಿಡಮ್ಮ. ನಾನೀಗ ಏರೋಪ್ಲೇನ್ ಬುಕ್ ಮಾಡಕ್ಕೆ ಹೋಗ್ಬರ್ತೀನಿ. ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ. ಯಪ್ಪ ಗೈಸ್, ಅದಾದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಲಾಗು ನಾರ್ಮಲ್ ಇದು ಫಸ್ಟ್ ಲಾಗ್ ಯಾವ್ದಂತ ನನಗೂ ಅಷ್ಟು ಇದು ಗೊತ್ತಿಲ್ಲ. ಒಟ್ಟು ಈಗ ಡೇಸ್ ಗೀಸ್ ಇದ್ದಾಗೆಲ್ಲ ಈಗ ಭಾಳ ಗೀಸಿ ಈಗ ಯಾವಂತ ಇದು ಮಾಡೋದು ಅಂದರೆ ಅವಾಗ ಬ್ಲಾಗ್ ಮಾಡ್ತಿದ್ದೆ ಗೈಸ್. ಯಾವಾಗೋ ಒಂದ್ಸಲ ಮಾಡ್ತಿದ್ದೆ ನಾನು. ಅಂದರೆ ಇದು ಇದ್ದಾಗ ಸುಮ್ಮನೆ ಇಲ್ಲಿ ಮಾಡಿ ನೋಡ್ರಿ ಗೈಸ್. ಇವೆಲ್ಲ ವಿತೌಟ್ ಅಂದರೆ ಚಾಲೆಂಜ್ ಇಲ್ಲಾರ್ದಾಗ ಮಾಡ್ರಿ. ಅದು ಫಸ್ಟ್ ಲಾಗ್ ಅಂತ ಇಲ್ಲೇ ಐತಿದೆ ಯಾವುದಮ್ಮ ಫಸ್ಟ್ ಬ್ಲಾಗ್ ಅಂತಂದು. ಇದು ಗೈಸ್, ಇದು ಅನಾಹುತ ಗೈಸ್. ಇದು ನೋಡ್ರಿ, ಇದು ಯಾವುದು ಇದು ನೋಡ್ರಿ ಗೈಸ್. ಇದು ಬಿಗ್ ಬಾಸ್ ಈ ವಾರದ ನಾಮಿನೇಟ್ ಪ್ರಕ್ರಿಯೆ ಆರಂಭವಾಗಿದೆ. ಬಿಗ್ ಬಾಸ್ ನಾನು ಫಸ್ಟ್ ತಗೊಳ್ಳೋ ಹೆಸರು ನಮ್ಮ ಮಮ್ಮಿ ಅವರು. ಬಿಗ್ ಬಾಸ್ ಯಾಕಂದ್ರೆ ನೀವು ಬೆಳಗ್ಗೆ ನೀವು ಸಾಂಗ್ ಹಾಕಿರಲ್ಲ ಬಿಗ್ ಬಾಸ್, ಅವಾಗೆ 10 ಗಂಟೆ ಆಯ್ತು, 11 ಗಂಟೆ ಆಯ್ತು ಅಂತಂದು ನನಗೆ ಸುಳ್ಳು ಇದಂದು ನನ್ನ ಎಬ್ಬಿಸ್ತಾರೆ ಬಿಗ್ ಬಾಸ್. ಅದಕ್ಕೆ ನೀವು ಅದಕ್ಕೆ ಕ್ರಮವನ್ನು ತಗೊಳ್ಳಬೇಕು ಬಿಗ್ ಬಾಸ್. ನನ್ನ ಎಣ್ಣೆ ಹೆಸರು ನಮ್ಮ ಫ್ರೆಂಡ್ ಮನ್ಸೂರು. ಅವನು ಏನ್ ಬೈತಾನೆ ನನಗೆ ಗೊತ್ತಿಲ್ಲ. ಫ್ರೆಂಡ್ ಅಂತ ಲಾಸ್ಟಿಗೆ ಬಾಯಾಗ ನನಗೆ ಬೇಷ್ ಮೈಸೂರು ಪಾಕೆ ಇಟ್ಟುಬಿಟ್ಟ ಬಿಗ್ ಬಾಸ್. ಅವನು ನಿಮ್ದಕ್ಕೆ ನಮ್ದಕ್ಕೆ ಅಂತಿರ್ತಾನೆ. ಯಾಕೆ ಅಂತ ನಮಗೂ ಗೊತ್ತಿಲ್ಲ ಬಿಗ್ ಬಾಸ್. ಆದ್ರೂ ಅವನು ಮಾತಾಡೋ ವಿಧಾನ ನನಗೆ ಇದಾಗ್ಲಿಲ್ಲ ಬಿಗ್ ಬಾಸ್. ಫ್ರೆಂಡು ಅಂದೆ, ನಮ್ದಕ್ಕೆ ಇಟ್ಬಿಟ್ಟು ನಿಮ್ದಕ್ಕೆ ಬಿಗ್ ಬಾಸ್. ಬಿಗ್ ಬಾಸ್ ನಾನು 3ನೇ ನಾಮಿನೇಟರ್ ನೀವೇ ಬಿಗ್ ಬಾಸ್. ನಾನು ನಿಮ್ಮನ್ನೇ ನಾಮಿನೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಕರೆಕ್ಟ್ ಟೈಮಿಗೆ ಫುಡ್ ಕಳಿಸ್ತಿಲ್ಲ, ಕರೆಕ್ಟ್ ಟೈಮಿಗೆ ನೀರು ತಗೊಳಕ ನೀರು ಏನು ಕಳಿಸ್ತಿಲ್ಲ ಬಿಗ್ ಬಾಸ್. ನೀವು ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ. ಅದಕ್ಕೆ ಬಿಗ್ ಬಾಸ್ ನಾನು ನಿಮ್ಮನ್ನೇ ನಾಮಿನೇಟ್ ಮಾಡ್ತಾ ಇದ್ದೀನಿ. ಕಿರಣ್ ಅವರೇ, ನೀವು ಡೈರೆಕ್ಟ್ ಎಲಿಮಿನೇಟ್ ಆಗಿದ್ದೀರಾ. ಆ ತರ ಅಲ್ಲ ಬಿಗ್ ಬಾಸ್. ನಾನು ಒರಿಜಿನಲ್ ಲ್ಯಾಂಗ್ವೇಜಿಗೆ ಬರ್ಬೇಕಾಗುತ್ತೆ. ಇಲ್ಲ ಬಿಗ್ ಬಾಸ್, ನಾ ಇಲ್ಲೇ ಬಾಸ್ಗೆ ನಾಮಿನೇಟ್ ಮಾಡ್ತೇವೆ. ಅಲ್ಲೇ ಇರೋ ಒಂದೇ ಏನೇನೋ ಮಾಡಿದಲ್ಲ ಗೈಸ್. ಇದು ಯಾವ್ದೈತಲ್ಲವ ಗರ್ಲ್ಸ್ ಡ್ಯೂರಿಂಗ್ ನವರಾತ್ರಿ ಅಂತೆ. ಥ್ಯಾಂಕ್ ಯು ಆಂಟಿ, ಸೇಮ್ ಟು ಹ್ಯಾಪಿ ನವರಾತ್ರಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ರೊಕ್ಕ ಇಲ್ಲ ಆಂಟಿ? ಕೊಡಿ ರೊಕ್ಕು. ಹ್ಯಾಪಿ ರೊಕ್ಕು. ಇವತ್ತು ದೇವಸ್ಥಾನಕ್ಕೆ ಸೇಮ್ ಅದು ಇದಕ್ಕೆ ತೊಗೊಂಡಿದ್ವಲ್ಲ ಡ್ಯಾನ್ಸಿಗೆ, ಅದಾಕಂಬರಮ್ಮ ಇವತ್ತು ದೇವ್ರಿಗೆ. ಯಾವುದು ಮೊನ್ನೆ 10 ರೂಪಾಯಿ ಸೇಲ ತೊಗೊಂಡಿದ್ವಲ್ಲ ಜುಮ್ಕಿ, ಅದು ಸೇಮ್ ಹಾಕಮ್ಮ. ನೀನು ನನ್ನ ಕಡೆ ಇತ್ತು ಹಾಕಂಬರೇ. ಯಾವ್ದು ಹಾಕೋಬೇಕು? ಲ್ಯಾಪ್ಟಾಪ್ ಇದು ಅವನು ಕೊಟ್ಟಿತ್ತು, ಇದು ಬೇಡಾಯ್ತು. ಯಾವ ಇಲ್ಲೇ ಇಲ್ಲ. ಆಕೆ ಪೂಜಾ ಕರ್ಕೊಂಬಂದಿಲ್ಲ. ಒಳ್ಳೆ ಬಿಡೆ, ಆಕೆ ಅದಳದ ಭಾಳ ಲೇಟ. ಮತ್ತೆ ಆಕೆ ಒಳ್ಳೆ ಬಿಡೆ. ನಾವಿಬ್ರೆ ನೀನು ನನಗೆ ನಾನೇನೆ. ಜಲ್ದಿ ಬಾರಿ. ಸ್ನ್ಯಾಪ್ ಹಾಕ್ಬೇಕು. ಎಲ್ಲರೂ ನಾವು ಇಲ್ಲಿ ಬಂದೀವಂತ, ಪೂಜೆಗೆ ಬಂದೀವಂತ ಗೊತ್ತಾಗಬೇಕಿಲ್ಲ. ಮ್ಯಾಚಿಂಗ್ ಬಾ ಜಲ್ದಿ ಸ್ನ್ಯಾಪ್. ಅಯ್ಯೋ ಯಾವ ಸೈಕ್ ಗೈಸ್. ನಾನೇ ಮೆಡಲ್ ಆಗತ್ತೆ ನೋಡಿ. ಅಪ್ಪ ಗೈಸ್, ಇಲ್ಲಿಂದ ಬ್ಲಾಗ್ ಇದು ಯಾವುದೋ ಇಲ್ಲೊಂದು ಯಾವುದೋ ಸಣ್ಣದು ಮಾಡೀನಿ. ಇಲ್ಲಿಂದ ನಾರ್ಮಲ್ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿ ಗೈಸ್. ಅಂದರೆ ಯಾವಾಗೋ ಒಂದು ಸಲ ಮಾಡ್ತಿದ್ದೆ ನಾನು. ಇಲ್ಲಿಗೆ ಬಂದು ನಿಂತಿದ್ದು ಗೈಸ್. ಇದು ಇನ್ನೊಂದು ಇದ್ರಾಗ ವ್ಯೂಸ್ ಅಂದರೆ ಮುಂಚೆ ಎಲ್ಲ ಇದು ಕಾಮಿಡಿ ಗಿಮಿಡಿ ಎಲ್ಲ ಸೈಕಿದ್ದು. ಇದು ಯಾವ್ದು ಐತಲ್ಲಪ್ಪ ಇಲ್ಲಿ
Hey everyone, I'm Sonia Leone, and I'm so excited to announce that I'll be coming to Hubli ನ್ಯೂಸ್ ಗೊತ್ತಾದ್ಮೇಲೆ ಇರಬಾರ್ದು. ಅದಾದ್ಮೇಲೆ ಇದ್ರಾಗ ಈ ಥರ ಸಾಂಗು ಆಡ್ತಿದೆ ಗೈಸ್, ಈ ಥರ ನಾರ್ಮಲ್. In Kannada, if a boy flirts with his girl, then there is how it goes. ಹಾಡಿನ ಪೊಲೀಶ್ವರವ ಇದು ಇದು ಆಡಿ ಗೈಸ್, ಇದ್ರಾಗ ಇದನ್ನು ಆಡಿದೆ. ಮತ್ತೆ ಯಾವ್ದೈತಿ ಇದು ಯಾವ್ದೈತಲ್ಲ ಗೈಸ್, ಇದು ಮಾವ உன் கண்களிரண்டால் என்னை கட்டி இழுத்தாய் இழுத்தால் போதாது சின்ன சிரிப்பில் ஒரு கள்ளச்சிரிப்பில் என்ன ಇದು ಯಾರಾಯ್ತು ಲೇ ಕೆರ್ರೆ ಅಂಕಲ್ ಈ ಸೆಲ್ಫಿ ಬರೋದು ಒಳ್ಳೆ ಅದ. ಫೋಟೋ ಹೊಡ್ಯಾಕ ಇದ್ಯಾ ವಿಡಿಯೋ ಏನ ಆನಾಗ ಎತ್ತೋಡು ನಿನ್ನ ಯಾಕಡೆ ಊರ್ಲಂಗೆ ಅಂಕಲ್ ನೀನು ಬರ್ತೀಯ ಒತ್ತ ಓದಿಲ್ಲ ಅಲ್ಲಿ ಫೋಟೋ ಹೊಡೆ ಉಳ್ದಿದ್ದು ಕೆಂಪಂದು ಒತ್ತಬೇಕಿಲ್ಲ. ಗುಂಡೆ ಯಾವ ಬಂದಿ ಅಪ್ಪೆಲ್ಲ ಅದಾರ ಹೋಗ್ಯಾರ. ನಿಮ್ಮ ಅವು ಕೇಳಿದ್ನಂತ ಹೇಳ. ಇದೇನಾರು ಗೊತ್ತೇನ ಮೊಬೈಲ್ ಬಗ್ಗೆ? ಇಲ್ಲ ಹೇಳಿ. ಅಲ್ಟೆ ಯಾವ ಇದಾವಲ್ಲ, ಇದು ಯಾವ್ದಿದೆ? ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಆ ಪಟಾಕಿ ಎಲ್ಲೆಲ್ಲೇ ಇದು ಯಾವ್ದು ಇದು? ಲೇ ಪಾರ್ಟಿ ಅಂದ್ರ ನಾನ್ ಅಂದ್ರ ಪಾರ್ಟಿ. ಲೇ 5 ನಿಮಿಷ ನಮ್ಮ ಮಮ್ಮಿ ಕೇಳಿ ಬಂದ್ಬಿಡ್ತೀನಿ, ಚಿಂತೆ ಪಡ್ಕೊಂಡು ನೀನು ಅಲ್ಲೇ ಇರು, ಬರ್ತನಿ ಕ್ರಾಸ್. ನಾನು ಇಲ್ಲೇ ಪಾರ್ಟಿಗೆ ಹೋಗಿ ಬರ್ತೀನಿ. ಇಲ್ಲಲ್ಲೇ ನೀವು ಹೋಗ್ಬರ್ರಿ, ನಮ್ಮ ಮಮ್ಮಿಗೆ ಕೆಲಸ ಐತಂತೆ ಮಾಡ್ಬಾರ್ದು. ಅಪ್ಪ ಏನೇನೋ ಮಾಡಿದ್ರು ಸೈಕ್ ಐತೆ. ಇದು ಯಾವ್ದಿದು? ಹಾಯ್ ಫ್ರೆಂಡ್ಸ್, ಇವತ್ತು ನಂದು ಹೊಸ ಲ್ಯಾಪ್ಟಾಪ್ ಬಂತು. ಎಲ್ಲಿ ಹೋಯ್ತು ಅಂತಂತ ನಾನು ನಮ್ಮ ಅಜ್ಜಿ ಕೇಳ್ಬೇಕು. ಅಂದರೆ ಎಲ್ಲೈತೆ ನನಗೆ ಗೊತ್ತೀಗ ಆಲ್ರೆಡಿ, ನಿಮಗೆ ತೋರ್ಸಕ್ಕೆ ನಾ ಮಾಡಕ್ಕೆ ವಿಡಿಯೋ. ನಮ್ಮ ಅಜ್ಜಿ ಮಕ್ಕಂಡಾರ. ಲ್ಯಾಪ್ಟಾಪ್ ಎಲ್ಲೈತೆ? ಎಲ್ಲೇ ಒಳಗೆ ಎಲ್ಲಿ ನಮ್ಮ ಅಜ್ಜಿ ಎಲ್ಲಿ ಅಂತ ನನಗೆ ಗೊತ್ತಾ, ನಿಮಗೆ ತೋರ್ಸಕ್ಕೆ ನಾ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್. ಇದು ಲ್ಯಾಪ್ಟಾಪ್ ನಮ್ಮ ದೇವ್ರ ಮನೆ ಕಳಗಿಟ್ಟ. ಅದು ಸುಮ್ಮನೆ ಇಟ್ಟಾರ, ಇವತ್ತು ದಬ್ಬೆಸ್ ಹಚ್ಚಿಬಿಟ್ರ. ದಬ್ಬೆಸ್ ಅಂದ ಕಾಯಿ ಮ್ಯಾಗ ಅದ್ರ ಮ್ಯಾಗ ಕರ್ಪೂರ ಹಾಕಿ ಇದ್ರ ಮ್ಯಾಗ ಒಡೆಯಷ್ಟು ಒಂದು ಬಾಕಿ ಐತೆ ನೋಡಿ. ಪ್ಲಾಸ್ಟಿಕ್ ಚಾಕುಲಿಂದ ಚುಚ್ಚಿ ಸಾಯ ಹೊಡೆದ ನಾನು ಬಂದ. ಎಂತೆಂಥವ್ರು ಹಾಕ್ಯಂಡು ಮಾಡ್ತಾರೆ ಫಿಲಿಮು. ಅವ್ರು ಹುಚ್ಚರ, ರೀಲ್ಸ್ ನೋಡೋರು ನಾವು ಹುಚ್ಚರ ಗೊತ್ತಾಗೋದು. ಯಾವ ಗೈಸ್ ಇದು ಅಲ್ಟೆ ಇದೆ. ಬಿಲ್ ಕಟ್ ಇಲ್ಲ ಬೇಡ ಕಟ್ ನೀನು ಬ್ಯಾಡ ಯಾರು ಬೇಡ ಎದಕ್ಕೆ ಹಿಂಗೆ ಮಾಡಕ್ ಕುಂತಾರ? ಸುಮ್ ಕುಂತಾರ, ನನಗೂ ಹಿಂಗ ಅಂತಾರ. ಕೇಳೋಣ ಏನ ಕಟ್ತಂಬಲ್ಲ ತುಂಬ್ಕೊತು ಬಿಡ್ರ ಇದೊಂದು ಬದುಕಿ, ಇದೊಂದು ಜನ್ಮವೇ ಇದೆ. ಯಪ್ಪ ಗೈಸ್. ಅವ ಇನ್ನೊಂದೇನಂದರೆ, ಈಗ ಇದು ನಾರ್ಮಲ್ ಗೈಸ್. ಈಗ ಲಾಗ್ ಅಂದ್ರೆ ಸ್ವಲ್ಪ ಇನ್ನೂ ಈಸಿ ಅಂತ ಅನ್ಬೋದು. ಆದರೆ ಇದು ಕಂಟೆಂಟ್ ಹುಡುಕಿ ಬರೆದು ಮಾಡೋದಿರುತ್ತಲ್ಲ, ಅನ್ನೋತ್ತಂದ್ರೆ ತ್ರಾಸ ಅದು. ಯಾಕಂದರೆ ಇದು ಮಾಡ್ತಿದ್ವಿ, ಈ ಕಡೆ ಓಡ್ತಿದ್ದಿಲ್ಲ, ಈ ಕಡೆ ಇದು ಆಗ್ತಿದ್ದಿಲ್ಲ. ದಿನ ಬರಿಬೇಕಂದ್ರೂ ಕಷ್ಟ ಆಗಿತ್ತು. ಈ ಕಡೆ ಕಾಲೇಜು ಅದು ಇದು ಎಕ್ಸೆಟ್ರಾ. ಈಗ 2021 ಈಗ 2026ಕ್ಕೆ ರೀಚ್ ಆಗೈತಿ. ನೋಡಮ್ಮ, ಈಗ ಬ್ಲಾಗೇ ಕಂಟಿನ್ಯೂ ಮಾಡೋದು. ನೋಡಮ್ಮ, ಅವಾಗ ಫ್ರೀ ಇದ್ರೆ ಕಂಟೆಂಟ್ ಮಾಡೋದು ಯೋಚನೆ ಭಾಳ ಇರ್ತಾದ್ರೆ. ಹುಡ್ರು ಇರಲ್ಲ, ಹುಡ್ರು ಎಲ್ಲರೂ ಬ್ಯುಸಿ ಆಗಿಬಿಟ್ರ. ಅದಕ್ಕೆ ಈಗ ಈ ಥರ ಹಿಂಗೆ ಆಗ್ತಿರ್ತಾವ.
ಎಸ್ ಇಷ್ಟ ಆಗಿತ್ತು ರೀ. ಅಂದರೆ ಜರ್ನಿ ಏನಿತ್ತು ಗೈಸ್, ಅಂದರೆ ಈಗ ಅವಾಗ ನಮಗೆ ಅವಾಗ ಹಿಂಗೆ ಅನ್ನಿಸ್ತಿತ್ತು ಅಷ್ಟೇ. ಈಗ ಬ್ಲಾಗ್ಸ್ ಎಲ್ಲ ಹಳೇದು ನೋಡ್ತಿದ್ರೆ ಮೆಮೊರೀಸ್. ಇನ್ನೊಂದು ಈಗ ಬ್ಲಾಗ್ ಮಾಡೋದು ಒಂದು ಕಾರಣ ಏನಂದರೆ ಕಂಟೆಂಟ್ ಅನ್ನೋದೊಂದು ಕಾರಣ. ಅಂದರೆ ಈಗ ಒಂದು ವರ್ಷದ ಈಗ ಕುಂತು ನೋಡ್ತಿದ್ರಿ. ಎಕ್ಸಾಂಪಲ್ ಈಗ ಒಂದು ವಿಡಿಯೋ ಬಿಟ್ಟಿದ್ವಿ, ಅದು ಇದ್ರಾಗೂ ಐತ್ರಿ, ಅದು ಈಗೂ ಚೆಕ್ ಮಾಡ್ರಿ ನೀವು ಹೋಗಿ. ನಾವೆಲ್ಲ ದೋಸ್ತರೆಲ್ಲ ಸೇರಿ ಮೈಸೂರು ಟ್ರಿಪ್ಪಿಗೆ ಹೋಗಿದ್ವಿ ರೀ. ಅದು ಬ್ಲಾಗೆಲ್ಲ ಮಾಡಿರೋದು, ನಾರ್ಮಲ್ ವಿಡಿಯೋ ಎಡಿಟ್ ಮಾಡಿ ಬಿಟ್ಟಿರೋದು. ಈಗ ನೋಡಿದರೆ ಆಗ ಅಂದರೆ ಹೆಂಗಾದ್ವಿ ಅನ್ನೋದೊಂದು ತೋರ್ಸೋಕೆ ಒಂದು ಇದಿರುತ್ತೆ. ಅಕೌಂಟ್ ಆದರೂ ಏನೂ ಆಗೋಲ್ಲ, ತ್ರಾಸ ಏನಾಗಲ್ಲ. ಇದ್ರೆ ಗ್ಯಾಲ್ರಿ ಅಂದ್ರೆ ಸ್ಟೋರೇಜ್ ಅಂದರೆ ಇದ್ರಾಗ ಅಪ್ಲೋಡ್ ಮಾಡಿಬಿಟ್ರೆ ಚಿಂತಿರಲ್ಲ. ಅವು ಮೆಮೊರಿಗೋಸ್ಕರ ನಾನು ಜಾಸ್ತಿ ಮಾಡತ್ತರ. ಆದ್ರೆ ಈ ಕಡೆ ಸಬ್ಸ್ಕ್ರೈಬರ್ಸ್ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತವೆ. ನೀವು ಮರಿ ನೋಡ್ರಿ ಗೈಸ್. ಲೈ ಮಾಡ್ತಾರೆ ನೋಡೋದು. ಅದಕ್ಕೆ ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿರಿ. ಐ ಹೋಪ್ ಚಲೋ ಆಗೈತಿ. ಅಲ್ಲಿ ಪ್ರಕಾರ ಎಂಜಾಯ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿವಿ. ಚಲೋ ಆಗಿರ್ತಾರೆ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ಟೇಕ್ ಕೇರ್ ಗೈಸ್. ಲವ್ ಯು.